Hi students, welcome to the ASPN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿದು ನೆಕ್ಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಆಲ್ರೆಡಿ ನಾನು ಲಾಗರಿಥಮ್ ಮೇಲೆ ಡೆರಿವೇಟಿವ್ನ ಯಾವ ಥರ ಮಾಡಬೇಕು ಅದರಲ್ಲಿ ಬರುವಂಥ 5.5 ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ 8 ಎಕ್ಸಾಂಪಲ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ನಾನು ಅದರ ಮುಂದೆ ಬರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ನಾನು ಸಪ್ರೇಟಾಗಿ ಪ್ಲೇಲಿಸ್ಟಲ್ಲಿ ಅಥವಾ ಪಾಡ್ಕಾಸ್ಟಲ್ಲಿ ಕೂಡ ಒಂದು ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಆ ಒಂದು ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಇಲ್ಲಿವರೆಗೂ ಏನು ನಾನು ಕ್ಲಾಸ್ ನೋಡಿದ್ದೆಲ್ಲ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಕಂಪ್ಲೀಟ್ ಚಾಪ್ಟರ್ದು ವೀಡಿಯೋಸ್ಗಳು ನಿಮಗೆ ಅವೈಲೇಬಲ್ ಆಗುತ್ತೆ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ವಶನ್ಸನ್ನು. ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಈ 5.5 8 ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೆ ಸ್ಟೂಡೆಂಟ್ಸ್. ನಾನು ಇಲ್ಲಿವರೆಗೂ ಆಗಿದ್ದು. ಸೊ ಇವತ್ತಿನ ದಿವಸ 9th ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಕ್ವಶನ್ ನಂಬರ್ 9ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅಗೇನ್ ಸ್ಟೂಡೆಂಟ್ಸ್, ಇದಕ್ಕೂ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರುವಂಥದ್ದು ಇಲ್ಲೇನಿದೆ ಕ್ವಶನಲ್ಲಿ ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಲಾಗ್ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದಕ್ಕೆ ನಾನು ಏನು ತಗೋತಾ ಇದ್ದೀನಿ, ಯು ಪ್ಲಸ್ ವಿ ಅಂತ ತಗೋತಾ ಇದ್ದೀನಿ. ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ, ಪ್ಲಸ್ ಇಲ್ಲಿ ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ. ಕರೆಕ್ಟಾ? ಇದಕ್ಕೆ ನಾನು ಇಕ್ವೇಷನ್ ಸ್ಟಾರ್ ಅಂತ ಕೊಡ್ತಾ ಇದ್ದೆ. ಓಕೆ, ಸೊ ಇವೆಲ್ಲನೂ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಯಾವ ಥರ ಮಾಡಬೇಕು. ಫಸ್ಟು ಯು ಇಸ್ ಈಕ್ವಲ್ಸ್ ಟು ತೊಗೋಬೇಕು ನಾವು. ಇವಾಗ ಯು ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಏನು ನೋಡಿ ಸ್ಟೂಡೆಂಟ್ಸ್, ಯು ಇಸ್ ಈಕ್ವಲ್ಸ್ ಟು ನಾವು ತೊಗೊಂಡಿರೋದು ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಅಂತ. ಕರೆಕ್ಟಾ? ಸೊ ಇದಕ್ಕೆ ನಾವು ಇವಾಗ ಆರಾಮಾಗಿ ಲಾಗ್ ಅಪ್ಲೈ ಮಾಡ್ಬೋದು. ಇಲ್ಲಿ ಲಾಗ್ ಯಾಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂದರೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಸೈನ್ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಇಲ್ಲ. ಸೊ ಡೈರೆಕ್ಟಾಗಿ ನಾವು ಲಾಗ್ ಆಫ್ ಯು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಪಿ ರೇಸ್ ಟು ಎನ್ ಫಾರ್ಮುಲಾ ಅಂದರೆ ಎನ್ನ ಮೊದಲಿಗೆ ಬರ್ಕೋತೀವಿ ಅಂದರೆ ಸೈನ್ ಎಕ್ಸ್ ಲಾಗ್ ಆಫ್ ಎಕ್ಸ್ ಆಯಿತು. ಕರೆಕ್ಟಾ? ಸೊ ಇಲ್ಲಿ ನಾವು ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದು. ಸೊ ಈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು 1/u ಆಗುತ್ತೆ, ಇಲ್ಲಿ ಡಿ ಯು ಬೈ ಡಿ ಎಕ್ಸ್, ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ. ಅಗೇನ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಸ್ಟೂಡೆಂಟ್ಸ್, ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಆನ್ಸರ್ ಆಗುತ್ತೆ ಕಾಸ್ ಎಕ್ಸ್. ಕರೆಕ್ಟಾ? ಈಸಿ ಇದೆ. ಸೊ ಇವಾಗ ನಾವೇನು ಮಾಡಬೇಕು, ಯುನ ಈ ಕಡೆ ಶಿಫ್ಟ್ ಮಾಡ್ಕೊತೀವಿ. ಅಂದರೆ ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಅಂದರೆ ಇಲ್ಲಿ ಇಂಟು ಆಗುತ್ತೆ. ಯು ಅಂದರೆ ಏನು ತೊಗೊಂಡಿದ್ದೀವಿ ನಾವು, ಎಕ್ಸ್ ರೇಸ್ ಟು ಸೈನ್ ಎಕ್ಸ್, ಅದನ್ನು ಬರ್ಕೊತಾ ಇದ್ದೀನಿ ನಾನು. ಇಂಟು ಬ್ರ್ಯಾಕೆಟ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಆಯಿತು, ಪ್ಲಸ್ ಇಲ್ಲಿ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ, ಅಥವಾ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಕೂಡ ಬರೀಬೋದು. ಇದು ಫಸ್ಟ್ ರಿಸಲ್ಟ್ ಮುಗಿತಾ. ನಮಗೆ ಇನ್ನೊಂದು ಬೇಕು ಡಿ ವಿ ಬೈ ಡಿ ಎಕ್ಸ್. ಅಂದರೆ ವಿ ಇಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ, ವಿ ಇಸ್ ಈಕ್ವಲ್ಸ್ ಟು ಅವ್ರು ನಾವು ತೊಗೊಳ್ತಾ ಇರುವಂಥದ್ದು ಏನಪ್ಪ ಅಂದರೆ ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಇದೆ. ಸೊ ಪವರಲ್ಲಿ ಕಾಸ್ ರೇಷು ಎಕ್ಸ್ ವೇರಿಯಬಲ್ ಬಂದರೆ ಕಂಪಲ್ಸರಿ ನಾವು ಇಲ್ಲಿ ಲಾಗ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಲಾಗ್ ವಿ ಆಗುತ್ತೆ. ಇಲ್ಲಿ ಲಾಗ್ ಪಿ ರೇಸ್ ಟು ಎನ್ ಪ್ರಕಾರ ಫಸ್ಟು ಮೇಲ್ಗಡೆ ಇರೋದನ್ನು ತೆಳಗೆ ಬರೀತೀವಿ, ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಅಗೇನ್ ಇಲ್ಲಿ 1/v ಡಿ ವಿ ಬೈ ಡಿ ಎಕ್ಸ್ ಆಗುತ್ತೆ, ಮತ್ತು ಯು ಇಂಟು ವಿ ಫಾರ್ಮುಲಾ. ಯು ಇಂಟು ವಿ ಫಾರ್ಮುಲಾ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಇದು ಪೂರ ಒನ್ ಟರ್ಮ್ ಇದೆ. ಸೊ ಕಾಸ್ ಎಕ್ಸ್ಗೆ ಆ್ಯಸ್ ಇಟ್ ಈಸ್ ಇರ್ತೀವಿ. ಸೊ ಲಾಗ್ ಎಕ್ಸ್ದು ಫಾರ್ಮುಲಾ ಫಸ್ಟು, ಯಾಕಂದರೆ ಫಸ್ಟ್ ಲಾಗ್ ಇದೆ. ಸೊ ಲಾಗ್ ಎಕ್ಸ್ದು 1/x ಇದೆ, ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಬಂದಿದೆ. ಸೈನ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಇದು ಮುಗಿತಾ. ಇವಾಗ ಲಾಗ್ ಆಫ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ, ಯು ಇಂಟು ವಿ ರೂಲು. ಇವಾಗ ನಾವು ಈ ವಿನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಅದು ಭಾಳ ಇಂಪಾರ್ಟೆಂಟು. ಸೊ ವಿನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇಲ್ಲಿ ಉಳಿಯೋದು ಡಿ ವಿ ಬೈ ಡಿ ಎಕ್ಸು, ವಿ ಇಂಟು ಆಗುತ್ತೆ. ವಿ ಅಂದರೆ ಏನು ತೊಗೊಂಡಿದ್ವಿ ನಾವು, ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್ ಇಂಟು ಬ್ರ್ಯಾಕೆಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಬೈ ಸೈನ್ಗೆ ನಾನು ಕಾಟ್ ಅಂತ ಬರೀಬೋದಾ. ಸೊ ಇಲ್ಲಿ ಕಾಸ್ ಇದೆ, ಕಾಸ್ಗೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಕಾಸ್ ಬೈ ಸೈನ್ ಆನ್ಸರ್ ಕಾಟ್, ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಮಾಡ್ಕೊಂಡ್ಬಿಡೋಣ ಇದನ್ನು. ಕರೆಕ್ಟಾ? ಯಾಕಂದರೆ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದರೆ ಇದೇನಾಯಿತು ಮೈನಸ್ ಆಗುತ್ತೆ. ಇದು ಸೈನ್ ಸ್ಕ್ವೇರ್ ಆಗಲ್ಲ. ಭಾಳ ಸ್ಟೂಡೆಂಟ್ಸ್ ಇಲ್ಲೇ ಕನ್ಫ್ಯೂಷನ್ ಮಾಡ್ತೀರಾ. ಇದು ಲಾಗ್ ಆಫ್ ಸೈನ್ ಇದೆ, ಇದು ಬರೀ ಸೈನ್ ಎಕ್ಸ್ ಇದೆ. ಸೊ ಅದಕ್ಕೆ ಮೊದಲಿಗೆ ಸೈನ್ ಎಕ್ಸ್ ಬರ್ಕೊಳ್ಳೋಣ, ಇಲ್ಲಿ ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇದು ಡಿ ವಿ ಬೈ ಡಿ ಎಕ್ಸ್. ಇವಾಗ ಇಕ್ವೇಷನ್ ಸ್ಟಾರ್ನ ಬರ್ಕೊಳ್ಳೋಣ ಸ್ಟೂಡೆಂಟ್ಸ್. ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಏನಿತ್ತು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಯು ಬೈ ಡಿ ಎಕ್ಸ್ ಆನ್ಸರ್. ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಇಲ್ಲಿ ಬಂದಿದೆ, ಅದನ್ನು ಇಲ್ಲಿ ಬರೆಯೋಣ. ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಇಂಟು ಬ್ರ್ಯಾಕೆಟ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕರೆಕ್ಟಾ? ಸೊ ಇದು ಡಿ ಯು ಬೈ ಡಿ ಎಕ್ಸ್ ಆಗಿತ್ತು, ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಆನ್ಸರ್ ಇಲ್ಲಿ ಬರೀಬೇಕು. ಯಾಕಂದರೆ ಇಲ್ಲಿ ನಾವು ಅದೇ ಥರ ಮಾಡಿದ್ವಲ್ವಾ. ಸೊ ಡಿ ವಿ ಬೈ ಡಿ ಎಕ್ಸ್ ಆನ್ಸರ್ ಏನು ಬಂದಿದೆ ಇಲ್ಲಿ, ಸೈನ್ ಎಕ್ಸ್ ರೇಸ್ ಟು ಕಾಸ್ ಎಕ್ಸ್. ಇದರಲ್ಲಿ ಏನು ಅಂಥದ್ದು ಅಷ್ಟೊಂದೇನು ಸಿಂಪ್ಲಿಫಿಕೇಶನ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಬರೆದ್ರೆ ಮುಗೀತು. ಕಾಟ್ ಎಕ್ಸ್ ಮೈನಸ್ ಇದೆ, ಸೊ ಕಾಟ್ ಎಕ್ಸ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಎಷ್ಟು ಮಾಡಿದ್ರೆ
ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಈ ಕ್ವಶನು. ಇದು 3 ಮಾರ್ಕ್ಸಿಗೆ ಆಲ್ರೆಡಿ ಕೇಳಿದ್ದಾರೆ. ಸೊ ಡಿ ಯು ಬೈ ಡಿ ಎಕ್ಸ್ ಮಾಡೋದಕ್ಕೆ 1 ಮಾರ್ಕ್ಸು, ಡಿ ವಿ ಬೈ ಡಿ ಎಕ್ಸ್ಗೆ 1, ಇದು ಪೂರ ಬರೆಯೋದಕ್ಕೆ 1, ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 10 ಏನಿದೆ ನೋಡಿ ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿ ಕೂಡ ನಾವು y ಇಸ್ ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇದೆ. ಓಕೆ, ಸೊ ಇದಕ್ಕೆ ನಾವು ಅಗೇನ್ y ಇಸ್ ಈಕ್ವಲ್ಸ್ ಟು ಇಲ್ಲಿ ಯು, ಇದಕ್ಕೆ v ಅಂತ ತಗೊಳ್ಳೋದು. ಅಗೇನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ. ಇದಂತೂ ಫಿಕ್ಸ್ ಇದ್ದೇ ಇರುವಂಥದ್ದು ಫ್ರೆಂಡ್ಸ್. ಓಕೆ, ಈ 3 ಸ್ಟೆಪ್ ಕಂಪಲ್ಸರಿ. ಯಾಕಂದ್ರೆ ಮಧ್ಯದಲ್ಲಿ ಪ್ಲಸ್ ಸೈನ್ ಬಂದಂದರೆ ನಾವು ಕಂಪಲ್ಸರಿ ಯು ವಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಬೇಕು. ಓಕೆ, ಸೊ ಇವಾಗ ಫಸ್ಟ್ಗೆ ನಾವು ಏನು ಮಾಡ್ಕೋಬೇಕು, ಯು ಇಸ್ ಈಕ್ವಲ್ಸ್ ಟು ತೊಗೊಳ್ಳೋಣ. ಯು ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈ ಸಿಂಪಲ್ ರಿಸಲ್ಟ್ ಎಕ್ಸ್ ರೇಸ್ ಟು ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಇದೆ. ಓಕೆ, ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋಣ. ಏನಾಗುತ್ತೆ, ಸರಿ ಫಸ್ಟ್ ಲಾಗ್ ಅಪ್ಲೈ ಮಾಡ್ಕೊಳ್ಳೋಣ. ಲಾಗ್ ಯು ಫಸ್ಟ್ ಮೇಲ್ಗಡೆ ಏನಿದೆ ಅದು ಪೂರ ಇಲ್ಲಿ ಬರಿತೀವಿ, ಎಕ್ಸ್ ಇಂಟು ಕಾಸ್ ಎಕ್ಸ್ ಅಗೇನ್ ಲಾಗ್ ಆಫ್ ಎಕ್ಸ್. ಓಕೆ, ಇಲ್ಲಿ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡುವಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ 3 ಟರ್ಮ್ಗಳು ಬಂದಿದ್ದಾವೆ. ಇದು ಒಂದು ಟರ್ಮ್ ಅಂದ್ಕೊಳ್ಳಿ, ಇದೊಂದು ಯು ಇಂಟು ವಿ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ ಯು ಆಗುತ್ತೆ. ಇಲ್ಲಿ ಡಿ ಯು ಬೈ ಡಿ ಎಕ್ಸ್ ಇದಂತೂ ನಾರ್ಮಲ್ ಇದೆ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಆ್ಯಸ್ ಇಟ್ ಈಸ್ ಇಟ್ಕೊತೀರಾ. ಓಕೆ, ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಅಂದರೆ ಡಿವೈಡ್ ಬೈ ಎಕ್ಸ್ ಬರೀಬೋದು. ಪ್ಲಸ್ ಇದು 1 ಪಾರ್ಟ್ ಮುಗೀತು. ಇವಾಗ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಆಗುತ್ತೆ. ಯಾಕಂದರೆ ಇಲ್ಲಿ 2 ಟರ್ಮ್ ಇದ್ದಾವೆ. ಎಕ್ಸ್ ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಅಗೇನ್ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಈ ಲಾಗ್ ಎಕ್ಸನ್ನು ನಾವು 2 ಕಡೆ ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಅದು ಭಾಳ ಇಂಪಾರ್ಟೆಂಟ್. ನಾವು 2 ಕಡೆ ಮಲ್ಟಿಪ್ಲೈ ಮಾಡಲಿಲ್ಲ, ಈ ಬ್ರ್ಯಾಕೆಟ್ ಹಾಕಲಿಲ್ಲ ಅಂದರೆ ರಾಂಗ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಒಂದು ಈ ಕಡೆ ತೊಗೊಂಡ್ಬಿಡೋಣ. ಯು ಅಂದರೆ ಏನಿತ್ತು, ಎಕ್ಸ್ ರೇಸ್ ಟು ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಇತ್ತು ಬ್ರ್ಯಾಕೆಟ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು. ಈ ಎಕ್ಸ್ನ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ. ಸೊ ಡಿವೈಡ್ ಬೈ ಬಂದಿತ್ತು ಆಲ್ರೆಡಿ. ಸೊ 2 ಕ್ಯಾನ್ಸಲ್ ಮಾಡಿದ್ರೆ ಉಳಿಯುವಂಥ ಆನ್ಸರ್ ಏನಿತ್ತು, ಇಲ್ಲಿ ಫಸ್ಟು ಕಾಸ್ ಎಕ್ಸ್ ಉಳಿಯುತ್ತೆ ಪ್ಲಸ್ ಅದಾದಮೇಲೆ ಇಲ್ಲಿ ಲಾಗ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ನೋಡಿ ಪ್ಲಸ್ ಮೈನಸ್, ಇದನ್ನು ನಾನು ಮೈನಸ್ ಅಂತ ಬರ್ಕೋಬೋದಾ? ಎಸ್, ಈ ರಿಸಲ್ಟ್ನ ನಾನು ಇಲ್ಲಿ ಮೈನಸ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಒಂದು ಮೈನಸ್ ಬಂದಿತ್ತು. ಓಕೆ, ಫಸ್ಟ್ ಎಕ್ಸ್ ಇಡೋಣ, ಅದಾದಮೇಲೆ ಸೈನ್ ಎಕ್ಸು, ಅದಾದಮೇಲೆ ಲಾಗ್ ಎಕ್ಸ್ ಒಂದು ಮಲ್ಟಿಪ್ಲೈ ಮಾಡಿದ್ದು. ಸೊ ಲಾಗ್ ಎಕ್ಸ್ ಅದಾದಮೇಲೆ ಲಾಗ್ ಎಕ್ಸ್ ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ 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 ಸಿ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಕಾಸ್ ಎಕ್ಸ್ ಇತ್ತು, ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಓಕೆ, ಸೊ ಇದಾಯಿತು ಕಂಪ್ಲೀಟ್ಲಿ ಡಿ ಯು ಬೈ ಡಿ ಎಕ್ಸ್ ಆನ್ಸರ್. ಇನ್ನು ಉಳಿದಿರೋದು ಈ ರಿಸಲ್ಟು ವಿ ಇಸ್ ಈಕ್ವಲ್ಸ್ ಟು. ಓಕೆ, ಸೊ ವಿನ ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ. ವಿ ಇಸ್ ಈಕ್ವಲ್ಸ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1. ಓಕೆ, ಸೊ ಇದನ್ನು ನಾವು ಇಲ್ಲಿ ಲಾಗ್ ಅಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ಯು ಬೈ ವಿ ಅಂದರೆ ಎಕ್ಸ್ ಬೈ ವೈ ಅಂತಂದರೆ ಮೈನಸ್ ತೊಗೊತೀವಿ, ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಈ ಥರ ತೊಗೊಂಡು ಮಾಡ್ಬೋದು. ನಾವು ಆಲ್ರೆಡಿ ಯು ಬೈ ವಿ ಫಾರ್ಮುಲಾ ಗೊತ್ತಿದೆ. ಸೊ ಬೆಟರ್ ನಾನು ಇಲ್ಲಿ ಡೈರೆಕ್ಟಾಗಿಯೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಸ್ಟೂಡೆಂಟ್ಸ್. ಇದಕ್ಕೆ ನಾನು ಯು ಅಂತ ತೊಗೋತೀನಿ, ಇದಕ್ಕೆ ವಿ ಅಂತ ತೊಗೋತೀನಿ. ಲಾಗ್ ಅಪ್ಲೈ ಮಾಡೋದೇ ಬೇಕಾಗಿಲ್ಲ. ಓಕೆ, ಏನಾಗುತ್ತೆ, ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಸ್ಟು ಫಾರ್ಮುಲಾ ಏನಿದೆ ನೋಡಿ, ವಿನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆ್ಯಸ್ ಇಟ್ ಈಸ್, ಯುಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಡ್ಯಾಶ್ ಅಂತ ಬರೀತೀನಿ. ಡ್ಯಾಶ್ ಅಂದರೆ ಅದು ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಅರ್ಥ. ಮೈನಸ್ ಯು ಆ್ಯಸ್ ಇಟ್ ಈಸ್, ವಿಗೆ ಡಿಫ್ರೆನ್ಷಿಯೇಷನ್, ಇದು ಡ್ಯಾಶ್ ಇಟ್ಟಿನಿ. ಡಿಫ್ರೆನ್ಷಿಯೇಟ್ ಮಾಡೋದೆಲ್ಲ ಡ್ಯಾಶ್ ಇಡೋಣ. ಅಗೇನ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್, ಇದು ವಿ ಸ್ಕ್ವೇರ್ದು ಫಾರ್ಮುಲಾ. ಓಕೆ, ಸೊ ಏನಿತ್ತು, ಯು ಬೈ ವಿ ಫಾರ್ಮುಲಾ, ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್ ಡಿವೈಡ್ ಬೈ ವಿ ಸ್ಕ್ವೇರ್. ಓಕೆ, ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ನ ಫೈಂಡ್ ಮಾಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆ್ಯಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ, 1 0 ಆಗುತ್ತೆ. ಅದಾದಮೇಲೆ ಮೈನಸ್ ಇಲ್ಲಿ ಕೂಡ ಸೇಮ್ ಅದೇ ಥರನಾಗಿ ಆನ್ಸರ್ ಬರುವಂಥದ್ದು, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಗುತ್ತೆ. ಆ್ಯಂಡ್ ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್. ಇವೆರಡರಲ್ಲಿ 2x ಕಾಮನ್ ತೊಗೋಬೋದಲ್ವಾ ಫ್ರೆಂಡ್ಸ್? ಓಕೆ, ಸೊ ನಾನು ಇಲ್ಲಿ 2xನ ಕಾಮನ್ ತೊಗೋತೀನಿ. ಉಳಿಯುವಂಥ ಆನ್ಸರ್ ಏನು, ಕೆಳಗಡೆ ರಿಸಲ್ಟ್ ಆ್ಯಸ್ ಇಟ್ ಈಸ್ ಇಡೋಣ. ಓಕೆ, ಇಲ್ಲಿ 2xನ ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇರ್ ಮೈನಸ್ 1. ಇಲ್ಲಿನೂ 2x ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್, ಹೊರಗಡೆ ಒಂದು ಮೈನಸ್ 1 ಇದೆ. ಸೊ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಇದು ಮೈನಸ್ ಎಕ್ಸ್ ಪ್ಲಸ್ ಮೈನಸ್ ಮೈನಸ್ 1 ಆಗುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳಿಯುವಂಥದ್ದೇನು, ಜಸ್ಟ್ -2 ಉಳಿಯುತ್ತೆ ಸ್ಟೂಡೆಂಟ್. -2 ಇಂಟು 2x ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, -2 ಇಂಟು 2 ಅಂದರೆ -4x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್. ಇದು ಬಂತು ನಮ್ಮದು ಡಿ ವಿ ಬೈ ಡಿ ಎಕ್ಸ್ ಆನ್ಸರ್. ಈಸಿ ಇದೆಯಲ್ವಾ? ಓಕೆ, ಇವಾಗ ಅಗೇನ್ ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಇಕ್ವೇಷನ್ ಸ್ಟಾರ್. ಏನಿತ್ತು, ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಮೊದಲಿಗೆ ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಪೂರ ಬರ್ಕೊಳ್ಳೋಣ. ಎಕ್ಸ್ ರೇಸ್ ಟು ಎಕ್ಸ್ ಕಾಸ್ ಎಕ್ಸ್ ಇಂಟು ಬ್ರ್ಯಾಕೆಟ್ ಕಾಸ್ ಎಕ್ಸ್ ಪ್ಲಸ್, ಸಾರಿ ಫಸ್ಟ್ ಮೈನಸ್ ಇದೆ,
minus x into sin x into log x plus cos x log x. ಇದು ಮುಗೀತು ಡಿ ಯು ಬೈ ಡಿ ಎಕ್ಸ್ ಆ್ಯಂಡ್ ಡಿ ವಿ ಬೈ ಡಿ ಎಕ್ಸ್. ಮಧ್ಯದಲ್ಲಿ ಪ್ಲಸ್ ಸೈನ್ ಇದೆ, ಸೊ ಪ್ಲಸ್. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಬಂದಿತ್ತು, ಸೊ ಬೆಟರ್ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದಲ್ಲ ಸೈನ್ನ. ಪ್ಲಸ್ ಮೈನಸ್ ಮೈನಸ್ 4x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್. ಎಷ್ಟು ಮಾಡಿದ್ರೆ ಈ ಆನ್ಸರ್ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ? ಸೊ ಇದೇ ಥರನಾಗಿಯೇ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್, ಈಸಿ ಮೇ ಒಳಗೆ. ಸೊ ಇದನ್ನು ನಾವು ಲಾಗ್ ಅಪ್ಲೈ ಮಾಡ್ಬೋದು. ಸ್ವಲ್ಪ ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ಹೇಳಿ ನಾನು ಡೈರೆಕ್ಟಾಗಿ ಯು ಬೈ ವಿ ಫಾರ್ಮೆಲ್ಲ ಮಾಡಿದೆ. ನೀವು ಬೇಕಾದ ಮೆಥಡಿಂದನೇ ಮಾಡಬಹುದು, ಇವು ಲಾಗ್ ಅಪ್ಲೈ ಮಾಡಬೇಕಂತ ಏನಿಲ್ಲ. ಫೈನಲಿ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಇಲ್ಲಿ ಇದು ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಕರೆಕ್ಟ್ ಬರಬೇಕು ಸ್ಟೂಡೆಂಟ್ಸ್. ನಿಮ್ಗೆ ಹೋಗೋಣ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಇದು ಸ್ವಲ್ಪ ಸಿಂಪಲ್ ಆಗಿರುವಂಥದ್ದಿದೆ. ಏನಪ್ಪ ಅಂದರೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಇದೆ, ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹೋಲ್ ರೇಸ್ ಟು 1/x ಇದೆ. ಓಕೆ, ಪ್ರೊಸೀಜರ್ ಆಗೇನು ಎಲ್ಲನೂ ಸೇಮೇ ಇರುತ್ತೆ. ಇಲ್ಲಿ ಯು ತೊಗೊತೀರಾ, ಇದಕ್ಕೆ ಬಿ ತೊಗೋತೀರಾ. ಇಲ್ಲಿ ಡಿ ವೈ ಬೈ ಡಿ ಎಕ್ಸು, ಇಲ್ಲಿ ಡಿ ಯು ಬೈ ಡಿ ಎಕ್ಸ್ ಆಗುತ್ತೆ, ಇದು ಡಿ ವಿ ಬೈ ಡಿ ಎಕ್ಸು. ಈ 3 ಸ್ಟೆಪ್ ಅಂದರೂ ಕಂಪಲ್ಸರಿ ಇರುವಂಥದ್ದು. ಇದಕ್ಕೆ ಸ್ಟಾರ್ ಅಂತ ಕೊಡ್ತೀವಿ. ಇವಾಗ ಯು ಇಸ್ ಈಕ್ವಲ್ಸ್ ಟು ತಗೊಳ್ಳೋಣ. ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಇದೆ. ಓಕೆ, ಎಕ್ಸ್ ಬರ್ಕೊಳ್ಳೋಣ. ಇಲ್ಲಿ ಲಾಗ್ ಅಪ್ಲೈ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಲಾಗ್ ಯು ಮೇಲ್ಗಡೆ ಏನಿದೆ ಎಕ್ಸ್ ಇದೆ, ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಮಾಡುವಾಗ ಏನಾಗುತ್ತೆ, 1/u ಇಲ್ಲಿ ಡಿ ಯು ಬೈ ಡಿ ಎಕ್ಸ್. ಸೊ ಇವಾಗ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಯು ಇಂಟು ವಿ ಫಾರ್ಮುಲಾ ಆಗುತ್ತೆ. ಸೊ ಫಸ್ಟ್ ಯು ಆ್ಯಸ್ ಇಟ್ ಇಸ್ ಬರೀತೀನಿ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಲಾಗ್ ಎಕ್ಸ್ದು ಫಾರ್ಮುಲಾ 1 ಡಿವೈಡ್ ಬೈ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಯಿತು. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, ಇದು ಪೂರಾ ಎಕ್ಸ್ಟ್ರಾ ಪಾರ್ಟ್ ಇದೆ ಅಲ್ವಾ? ಸೊ ಇದಕ್ಕೆ ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇದು ಜಸ್ಟ್ ಲಾಗ್ ಎಕ್ಸ್ ಇಲ್ಲ, ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ. ಇದು ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಯು ಇಂಟು ವಿ, ಮತ್ತೆ ಯು ಇಂಟು ವಿ ಅಂದರೆ ಬ್ರ್ಯಾಕೆಟ್ ಹಾಕ್ಕೊಂಡು ಅದರೊಳಗೆ ಬರೋಣ. ಎಕ್ಸ್ ಆ್ಯಸ್ ಇಟ್ ಈಸ್, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಅಗೇನ್ ಪ್ಲಸ್ ಕಾಸ್ ಎಕ್ಸ್ ಇಲ್ಲಿ ಆ್ಯಸ್ ಇಟ್ ಬರ್ಕೊಳ್ಳೋಣ. ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತೆ. ಅಂದರೆ ಇಲ್ಲಿ ಯು ಇಂಟು ವಿ ಮುಗೀತು, ಇದರದ್ದು ಪಾರ್ಟ್ ಮುಗೀತು. ಇನ್ನು ಮೇನ್ ಯು ಇಂಟು ವಿ ಇನ್ನೂ ಮುಗಿದಿಲ್ಲ. ಸೊ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳೋಣ. ಅಗೇನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಇವಾಗ ಕಂಪ್ಲೀಟ್ ಆಯ್ತು ನೋಡಿ. ಫಸ್ಟ್ ಏನು ಮಾಡ್ಕೊಂಡ್ವಿ ನಾವು, ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x, ಎಕ್ಸ್ ಅಂತ ಜಾಗದಲ್ಲಿ ಎಕ್ಸ್ ಇಂಟು ಲಾಗ್ ಕಾಸ್ ಎಕ್ಸ್ ಇತ್ತು, ಅದಕ್ಕೆ ನಾವು ಮತ್ತೆ ಯು ಇಂಟು ವಿ ಹಚ್ಚಿದ್ವಿ. ಪ್ಲಸ್ ಇದು ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಓಕೆ, ಸೊ ಇವಾಗ ಏನು ಮಾಡ್ಕೊಂಡು ಯುನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಏನೇನಾಗುತ್ತೆ ಅಬ್ಸರ್ವ್ ಮಾಡಿ, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು. ಈ ಕಡೆ ಬಂದರೆ ಯು ಏನಿತ್ತು ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಇಂಟು ಕಾಸ್ ಎಕ್ಸ್ ಹೋಲ್ ರೇಸ್ ಟು ಎಕ್ಸ್ ಇತ್ತು ಇಂಟು ಬ್ರ್ಯಾಕೆಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎಕ್ಸ್ನ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ? ಎಸ್, ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಉಳಿಯೋದೇನು 1/cos x ಉಳಿಯುತ್ತೆ. ಈ 1/cos x ಎರಡು ಕಡೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಮೈನಸ್ ಇದೆ, ಸೊ ಪ್ಲಸ್ ಮೈನಸ್ ಮೈನಸ್ ಆಗಿಬಿಡುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮೈನಸ್ ಬರೀತೀನಿ. ಅದಾದಮೇಲೆ ಎಕ್ಸ್ ಇದೆ, ಅಗೇನ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತಂದರೆ ಟ್ಯಾನ್ ಎಕ್ಸ್ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನಿಲ್ಲಿ ಟ್ಯಾನ್ ಎಕ್ಸ್ನ ಬರಿತಾ ಇದ್ದೀನಿ. ಓಕೆ, ಅದಾದಮೇಲೆ ಪ್ಲಸ್ ಹೇಗಿರುತ್ತೆ, ಇಲ್ಲಿ ಎರಡು ಕಡೆ ಪ್ಲಸ್ ಇದೆ. ಕಾಸ್ ಎಕ್ಸ್ ಎರಡು ಡಿವೈಡ್ ಮಾಡಿದ್ಮೇಲೆ 1 ಆನ್ಸರ್ ಬರುವಂಥದ್ದು. ಸೊ ಇದು 1 ಬಂತು. ಇದು ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ಇದು ಆಯಿತು ಕಂಪ್ಲೀಟ್ಲಿ ಡಿ ಯು ಬೈ ಡಿ ಎಕ್ಸ್ ಆನ್ಸರ್ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ವಿನ ತಗೋಬೇಕು. ಸೊ ವಿ ಇಸ್ ಈಕ್ವಲ್ಸ್ ಏನು ತೊಗೊತೀವಿ, ಎಕ್ಸ್ ಇಂಟು ಸೈನ್ ಎಕ್ಸ್ ಹೋಲ್ ರೇಸ್ ಟು 1/x ಇದೆ. ಅಗೇನ್ ಸೇಮ್ ಇದು ಥರ ಆಗ ಏನು ಮಾಡಿದಿಲ್ಲ ಅದೇ ಥರನಾಗಿ ಮಾಡ್ತಾ ಹೋಗುವಂಥದ್ದು. ಅಗೇನ್ ಇಲ್ಲಿ 1/x ಬರುತ್ತೆ, ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರುತ್ತೆ. ಓಕೆ, ಸೊ ಈಗ ಯು ಇಂಟು ವಿ ಮಾಡಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1/x ಆ್ಯಸ್ ಇಟ್ ಈಸ್. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಇಂಟು ಸೈನ್ ಎಕ್ಸ್, ಕರೆಕ್ಟ್ ಅಲ್ವಾ? ಅದಾದಮೇಲೆ ಇವಾಗ ಮತ್ತೆ ಇಲ್ಲಿ ಯು ಇಂಟು ವಿ, ಎಕ್ಸ್ ಆ್ಯಸ್ ಇಟ್ ಈಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ, ಪ್ಲಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಸೊ 1 ಬರೆದ್ರೆ ಬರುತ್ತೆ, ಇಲ್ಲಾಂದರೆ 1x ಇಂಟು ಸೈನ್ ಎಕ್ಸ್ ಆಗುತ್ತೆ. ಓಕೆ, ಪ್ಲಸ್ ಲಾಗ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇವಾಗ ಆ್ಯಸ್ ಇಟ್ ಈಸ್. ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ 1/x. ಇಲ್ಲೇನಾಗುತ್ತೆ 1/x ಅದು ಮೈನಸ್ 1/x² ಆಗುತ್ತೆ. ಕರೆಕ್ಟಾ? ಸೊ ಈ ಎಕ್ಸಾಂಪಲ್ ಜಸ್ಟ್ ಎಕ್ಸ್ ಆಗಿತ್ತು 1 ಬರ್ಕೊಂಡ್ಬಿಟ್ಟಿವಿ, ಬಟ್ ಇಲ್ಲಿ 1/x ಇದೆಯಲ್ವಾ, ಇದನ್ನ ಮೊದಲಿಗೆ ಆ್ಯಸ್ ಇಟ್ ಈಸ್ ಬರ್ತಿದೆ, ಇದಕ್ಕೆ ಡಿಫ್ರೆನ್ಷಿಯೇಷನ್ ಇಲ್ಲಾಗಿತ್ತು. ಇವಾಗ ಇದನ್ನು ವಿನ ಆ್ಯಸ್ ಇಟ್ ಈಸ್ ಬರೆದ್ರೆ 1/x ಡಿಫ್ರೆನ್ಷಿಯೇಷನ್ ಮೈನಸ್ 1/x². ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ವಿನ ನಾನು ಈ ಕಡೆ ತಗೋತೀನಿ, ಇಂಟು ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಈ 1/sin x ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1x ಕ್ಯಾನ್ಸಲ್ ಆಗಿಬಿಡುತ್ತೆ, 1x ಉಳಿಯುತ್ತೆ, ಅಂದರೆ 1/x ಉಳಿಯುತ್ತೆ. ಕಾಸ್ ಬೈ ಸೈನ್ ಅಂದರೆ ಕಾಟ್ ಆಗುತ್ತೆ. ಕರೆಕ್ಟ್ ಅಲ್ವಾ?
ಎಸ್ ನೆಕ್ಸ್ಟ್ ಏನಾಗುತ್ತೆ ಅಗೇನ್ ಈ ಒಂದು ಪೂರಾ ರಿಸಲ್ಟ್ ಇಲ್ಲಿ ಡಿವೈಡ್ ಮಾಡ್ಕೊಂಡ್ವಿ ಅಂದರೆ sin x ಕ್ಯಾನ್ಸಲ್ ಆಗಿ 1/x² ಉಳಿಯುತ್ತೆ. ಓಕೆ ನೆಕ್ಸ್ಟ್ ಇದು ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡಿ ಪ್ಲಸ್ ಮೈನಸ್ ಆಗಿಬಿಡುತ್ತಲ್ಲ, ಇಲ್ಲಿ ಸೈನ್ ಚೇಂಜ್ ಮಾಡ್ಕೊಂಡ್ಬಿಡೋಣ ನಾವು. ಪ್ಲಸ್ ಮೈನಸ್ಸು ಇಲ್ಲಿ ಮೇಲ್ಗಡೆ ಏನಿದೆ ನೋಡಿ ಸ್ಟೂಡೆಂಟ್ಸ್, ಲಾಗ್ ಆಫ್ x ಇಂಟು sin x ಡಿವೈಡ್ ಬೈ x². ಸೊ ಇದಾಗಿತ್ತೆ ಕಂಪ್ಲೀಟ್ಲಿ dv/dx. ಬೇಕಿದ್ರೆ ವಿದು ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಳ್ಳೋಣ, ಕಂಪ್ಲೀಟಾಗಿ LCM ತೊಗೊಂಡು ಕೂಡ ನಾವು ಇದನ್ನು ಬರೀಬಹುದು. ಏನಾಗುತ್ತೆ ನೋಡಿ ಫೈನಲಿ dv/dx ವಿ ಅಂತಂದ್ರೆ ಏನು ತೊಗೊಂಡಿದ್ವಿ, x ಇಂಟು sin x ಹೋಲ್ ರೇಸ್ ಟು 1/x ಇಂಟು ಬ್ರಾಕೆಟ್. ನಾವು ಕಂಪ್ಲೀಟ್ಲಿ x² ಕಾಮನ್ ತೊಗೋಬೋದಾ ಅಥವಾ LCM ಅಂತ ಬರ್ಕೋಬೋದು. LCM ಅಂತ ನಾವು ಬರ್ಕೊಂಡ್ರೆ ಇದು x² LCM ಆಗುತ್ತೆ. ಇಲ್ಲಿ x² ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು, x ಇಂಟು cot x. ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಯಾಕೆ x ಉಳಿಯುತ್ತಲ್ವಾ, ಹಾಗೆ ಇಲ್ಲಿ ಆಲ್ರೆಡಿ x² ಇದೆ ಅಂದರೆ +1, ಇದು ಮೈನಸ್ಸು ಲಾಗ್ ಆಫ್ x ಇಂಟು sin x. ಓಕೆ ಸೊ ಇದಾಗಿದೆ ಕಂಪ್ಲೀಟ್ಲಿ dv/dx. ಇವಾಗ ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಏನಿದೆ, dy/dx ಇಸ್ ಈಕ್ವಲ್ಸ್ ಟು du/dx ಆನ್ಸರ್ ಏನು ಬಂದಿತ್ತು, du/dx ಅದು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, x ಇಂಟು cos x ಹೋಲ್ ರೇಸ್ ಟು x ಇಂಟು ಬ್ರಾಕೆಟ್. ಫಸ್ಟಲ್ಲಿ ಮೈನಸ್ ಇದೆ, ನೀವು ಬೇಕಿದ್ರೆ ಪ್ಲಸ್ ಇದನ್ನ ಮೊದಲಿಗೆ ಬರ್ಕೊಂಡು ಮೈನಸ್ ಆಮೇಲೆ ಬರೀರಿ, +1 ಬರ್ಕೊಂಡಿದ್ದೀನಿ ನಾನು. ಅದಾದಮೇಲೆ x ಇದೆ ಅಲ್ವಾ. ಓಕೆ ಫಸ್ಟು x ಇಂಟು ಟ್ಯಾನ್ ಆಫ್, ನಾನು ಇದನ್ನು ಆಮೇಲೆ ಬರಿತಾ ಇದ್ದೀನಿ, ಪ್ಲಸ್ ಇದನ್ನು ಮೊದಲೇ ಬರ್ಕೊಂಡಿದ್ದೀನಿ, ಟ್ಯಾನ್ x ಬರಿತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಪ್ಲಸ್ ಲಾಗ್ ಆಫ್ x ಇಂಟು ಕಾಸ್ x. ಇದಾಗಿದೆ ಕಂಪ್ಲೀಟ್ಲಿ du/dx ಆನ್ಸರ್ ಪ್ಲಸ್ dv/dx ಆನ್ಸರ್ ಒಂದು ಬರೀಬೇಕು, ಅದು ಬರೆದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. dv/dx ಆನ್ಸರ್ ಏನು ಬಂದಿತ್ತು ನೋಡಿ ಸ್ಟೂಡೆಂಟ್ಸ್, x sin x ಹೋಲ್ ರೇಸ್ ಟು 1/x ಇಂಟು ಬ್ರಾಕೆಟ್. ಇದು ಕಂಪ್ಲೀಟ್ ರಿಸಲ್ಟ್, x² x cot x ಮೈನಸ್ +1 ಮೈನಸ್ ಲಾಗ್ ಆಫ್ x ಇಂಟು sin x. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ, ಅರ್ಥ ಆಯ್ತಲ್ವಾ. ಸೊ ಇಷ್ಟು ಮಾಡೋದಕ್ಕೆ 3 ಮಾರ್ಕ್ಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನಾವು ಇದನ್ನು ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟಿಗೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ x⁻y ಪ್ಲಸ್ y⁻x ಇಸ್ ಈಕ್ವಲ್ಸ್ ಟು 1. ಅಗೇನ್ ಇಲ್ಲಿ ಲಾಗ್ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಡೈರೆಕ್ಟಾಗಿ, ಯಾಕಂದರೆ ಮಧ್ಯದಲ್ಲಿ ಏನಿದೆ ಕ್ವಶನ್ನು ಪ್ಲಸ್ ಸೈನ್ ಇರುವಂಥದ್ದು. ಅದಕ್ಕೆ ನಾನು ಇಲ್ಲಿ u/v ಅಂತ ತಗೋತೀನಿ, ಇಲ್ಲಿ 1 y ಇಲ್ಲ. ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ರೆ ಏನಾಗುತ್ತೆ, ಇದು du/dx ಪ್ಲಸ್ dv/dx ಇಸ್ ಈಕ್ವಲ್ಸ್ ಟು 0. ಒಂದು ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಇದಕ್ಕೆ ನಾವು ಇಕ್ವೇಷನ್ ಸ್ಟಾರ್ ಅಂತ ಕೊಡೋಣ. ಓಕೆ ಸೊ ಇದು ಆಲ್ರೆಡಿ ನಾನು ಹೇಳಿದೆ, ಇದು ಏನಾಗಿದೆ ಇಂಪ್ಲಿಸಿಟ್ ಫಂಕ್ಷನ್ ಆಗಿದೆ. ಸೊ ಲಾಸ್ಟಲ್ಲಿ ಸಿಂಪ್ಲಿಫೈ ಮಾಡಿದ ತಕ್ಷಣವೇ dy/dx ಬರುವಂಥದ್ದು. ಓಕೆ ಸೊ ಫಸ್ಟಿಗೆ u ಇಸ್ ಈಕ್ವಲ್ಸ್ ಟು ತೊಗೊಳ್ಳೋಣ. u ಇಸ್ ಈಕ್ವಲ್ಸ್ ಟು ತೊಗೊಂಡ್ರೆ ಏನಾಗುತ್ತೆ, u ಇಸ್ ಈಕ್ವಲ್ಸ್ ಟು ಇರುವಂಥದ್ದು x⁻y. ಓಕೆ ಲಾಗ್ ಅಪ್ಲೈ ಮಾಡ್ಕೊತೀವಿ, ಲಾಗ್ ಆಫ್ u ಇದು y ಮೊದಲಿಗೆ ಬರುತ್ತೆ, ಅಗೇನ್ ಲಾಗ್ ಆಫ್ x ಆಗುತ್ತೆ. ಓಕೆ ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/u du/dx u ಇಂಟು v ಫಾರ್ಮುಲಾ, y as it is log x differentiation 1/x, again log x as it is y differentiation dy/dx ಆಯಿತು. ಓಕೆ ಸೊ ಇದು 1 ಕಂಪ್ಲೀಟ್ ಆಯ್ತಲ್ವಾ. ಇವಾಗ du/dx ಇಸ್ ಈಕ್ವಲ್ಸ್ ಟು ಯುನ ಈ ಕಡೆ ಶಿಫ್ಟ್ ಮಾಡೋಣ. u ಅಂದರೆ ಏನಿದೆ, x⁻y ಇಂಟು ಬ್ರಾಕೆಟ್, ಇದು y/x ಬರೀಬೋದಾ, ಪ್ಲಸ್ ಲಾಗ್ x ಇಂಟು dy/dx ಆಯಿತು. ನಮ್ಗೆ ಸಿಕ್ತು du/dx ಆನ್ಸರ್. ಇನ್ನು ಇದೇ ಥರನಾಗಿ dv/dx ಒಂದು ಮಾಡ್ಕೋಬೇಕಲ್ವಾ. ಆವಾಗ v ಇಸ್ ಈಕ್ವಲ್ಸ್ ಟು ತೊಗೊಂಡು ನಾವು ಸಾಲ್ವ್ ಮಾಡಬೇಕು. ಓಕೆ ಸೊ v ಇಸ್ ಈಕ್ವಲ್ಸ್ ಟು ಏನಿದೆ, v ಇಸ್ ಈಕ್ವಲ್ಸ್ ಟು ಏನು ತೊಗೊಳ್ಬೇಕು ಇವಾಗ, y⁻x ಆಗುತ್ತೆ. ಅಗೇನ್ ಲಾಗನ್ನು ಅಪ್ಲೈ ಮಾಡ್ಕೊತೀವಿ, ಲಾಗ್ v. ಅಗೇನ್ ಇಲ್ಲಿ x ಮೊದಲಿಗೆ ಬರುತ್ತೆ, ಅಗೇನ್ ಲಾಗ್ ಆಫ್ y ಆಗುತ್ತೆ. ಓಕೆ ಸೊ ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/v dv/dx ಇಸ್ ಈಕ್ವಲ್ಸ್ ಟು u ಇಂಟು v ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಏನಾಗುತ್ತೆ x ಆಸ್ ಇಟ್ ಈಸ್ ಲಾಗ್ y ಡಿಫ್ರೆನ್ಷಿಯೇಷನ್ 1/y dy/dx, ಯಾಕಂದರೆ y ಅನ್ನೋದು ಎಕ್ಸ್ಟ್ರಾ ಪಾರ್ಟ್, ಪ್ಲಸ್ ಲಾಗ್ y ಆಸ್ ಇಟ್ ಈಸ್ ಅಗೇನ್ x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಓಕೆ ಸೊ ಇದು ಫೈನಲಿ ಏನು ಬಂತು ನೋಡಿ ಸ್ಟೂಡೆಂಟ್ಸ್, dv/dx ಇಸ್ ಈಕ್ವಲ್ಸ್ ಟು v ಒಂದು ಈ ಕಡೆ ತೊಗೊಂಡ್ಬಿಟ್ರೆ v ಏನಾಗಿತ್ತು, y⁻x ಇಂಟು ಬ್ರಾಕೆಟ್ x/y dy/dx ಪ್ಲಸ್ ಲಾಗ್ ಆಫ್ y ಆಯಿತು. ಕರೆಕ್ಟ್ ಅಲ್ವಾ. ಸೊ ಇದು ಕಂಪ್ಲೀಟ್ಲಿ dv/dx ಆನ್ಸರ್ ಸಿಕ್ತು. ಇವಾಗ ಅಗೇನ್ ಇಕ್ವೇಷನ್ ಸ್ಟಾರ್ ತಗೊಳ್ಳೋಣ. ಇಕ್ವೇಷನ್ ಸ್ಟಾರ್ ಸ್ವಲ್ಪ ಬೇರೆ ಇತ್ತು, ಏನಾಗಿದೆ, du/dx ಆನ್ಸರ್ ಮರೆದುಕೊಳ್ಳಿ ಪ್ಲಸ್ dv/dx ಆನ್ಸರ್ ಇಸ್ ಈಕ್ವಲ್ಸ್ ಟು 0 ಇದೆ. ಓಕೆ ಸೊ ಎರಡು ಆನ್ಸರ್ ಆಲ್ರೆಡಿ ನಾವು ಫೈಂಡ್ ಮಾಡಿದ್ವಿ, ಅದನ್ನು ರಿಪ್ಲೇಸ್ ಮಾಡ್ತಾ ಹೋಗೋಣ. dv ದ ಆನ್ಸರ್ ಏನು ಬಂದಿದೆ, ಇಲ್ಲಿದೆ x⁻y
ಈ ಎಕ್ಸ್ ರೇಸ್ ಟು ವೈ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರ ಮೇಲೆ ಕಂಪ್ಲೀಟ್ ಆಗಿ ನಮಗೆ ಡಿ ಯು ಬೈ ಡಿ ಎಕ್ಸ್ ಸಿಕ್ಕಾಗಲ್ವಾ ಸ್ಟೂಡೆಂಟ್. ಸೊ ಅದಕ್ಕೆ ನಾನು ಮಾಡ್ತೀನಿ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ರೇಸ್ ಟು ವೈ ಇಂಟು ವೈ ಬೈ ಎಕ್ಸ್ ಪ್ಲಸ್ ಅಗೇನ್ ಇಲ್ಲಿನೂ ಎಕ್ಸ್ ರೇಸ್ ಟು ವೈ ಲಾಗ್ ವೈ ಇಲ್ಲಿದೆ ಲಾಗ್ ಎಕ್ಸ್ ಇದೆ ಅಗೇನ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್. ಓಕೆ ಇದಾಯಿತು ಕಂಪ್ಲೀಟ್ಲಿ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಇಲ್ಲಿ ಡಿ ವಿ ಬೈ ಡಿ ಎಕ್ಸ್ ಅಂದರೆ ವೈ ರೇಸ್ ಟು ಎಕ್ಸ್ನು ಕೂಡ ಮಲ್ಟಿಪ್ಲೈ ಮಾಡ್ಕೋಬೇಕಾ. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ವೈ ರೇಸ್ ಟು ಎಕ್ಸ್ ಎಕ್ಸ್ ಬೈ ವೈ ಅಗೇನ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇಲ್ಲಿನೂ ಮಲ್ಟಿಪ್ಲೈ ಮಾಡಿದ್ರೆ ವೈ ರೇಸ್ ಟು ಎಕ್ಸ್ ಲಾಗ್ ಆಫ್ ವೈ ಆಯಿತು ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ, ಅರ್ಥ ಆಗ್ತಾ ಇದೆ ಅಲ್ವಾ. ಎಸ್, ಸೊ ಇಲ್ಲಿಗೆ ನಮ್ಮದು ಈ ಕಂಪ್ಲೀಟ್ ಈಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊತೀವಿ. ಸೊ ಇವಾಗ ಅಬ್ಸರ್ವ್ ಮಾಡಿ, ನಾವು ಇದನ್ನು ಇಂಪ್ಲಿಸಿಟ್ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ, ನಮಗೆ ಫೈನಲಿ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಇಲ್ಲಿಂದ ಸ್ವಲ್ಪ ಸ್ಟೆಪ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಎಷ್ಟಿದೆ, ಇಲ್ಲೊಂದು ಡಿ ವೈ ಬೈ ಡಿ ಎಕ್ಸ್ ಇದೆ, ಇಲ್ಲೊಂದು ಡಿ ವೈ ಬೈ ಡಿ ಎಕ್ಸ್ ಇದೆ. ಅದನ್ನು ಮಾತ್ರ ನಾವು ಈ ಕಡೆ ಬರ್ಕೋತಾ ಇದ್ದೀನಿ, ಅಂದರೆ ಕಾಮನ್ ತೊಗೊಂಡು ಬರಿತಾ ಇದ್ದೀನಿ. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡ್ರೆ ಏನೇನಾಗುತ್ತೆ, ಇಲ್ಲಿದೆ ಪಾರ್ಟು. ಸೊ ಈ ಡಿ ವೈ ಬೈ ಡಿ ಎಕ್ಸ್ನ ನಾನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಉಳಿಯೋದೇನು ಎಕ್ಸ್ ರೇಸ್ ಟು ವೈ ಲಾಗ್ ಎಕ್ಸ್. ಓಕೆ, ಇಲ್ಲಿ ನಾನು ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯೋದು ಇದು ಡಿ ವೈ ಬೈ ಡಿ ಎಕ್ಸ್ ಟರ್ಮ. ಕಾಮನ್ ತೊಗೊಂಡ್ರೆ ಉಳಿಯೋದೇನು ವೈ ರೇಸ್ ಟು ಪ್ಲಸ್ ವೈ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಡಿವೈಡ್ ಬೈ ವೈ. ಸ್ಟೂಡೆಂಟ್ಸ್ನಲ್ಲಿ ಅಬ್ಸರ್ವ್ ಮಾಡಿ, ಈ ಡಿವೈಡ್ ಬೈ ವೈನ ನಾನು ಮೇಲ್ಗಡೆ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಅದು ವೈ ರೇಸ್ ಟು -1 ಆಗುತ್ತೆ. ಸೊ ಅದನ್ನು ಜಸ್ಟ್ ನಾನು ಇಲ್ಲಿ -1 ಅಂತ ಬರೀಬೋದಲ್ವಾ. ಓಕೆ, ಇದು ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ಏನು ಮಾಡಿದೆ ನಾನು, ಈ ವೈನ ಮೇಲ್ಗಡೆ ಬರ್ಕೊಂಡ್ಬಿಟ್ರೆ -1 ಅಂತ ಬರೀಬೋದು. ಯಾಕಂದರೆ ಪವರ್ ಲಾ ಆಫ್ ಇಂಡಸ್ಟ್ರಿದು ರೂಲೇ ಅದೇ ಇದೆ, ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಇದ್ದರೆ ಎ ರೇಸ್ ಟು ಎಮ್ ಪ್ಲಸ್ ಎನ್ ಬರೀತೀವಿ. ಇಲ್ಲಿ ಮೈನಸ್ ಸೈನ್ ಬಂದಿರೋದನ್ನ ಮೈನಸ್ ಬರ್ಕೊತೀವಿ ಇಷ್ಟೇ. ಓಕೆ, ಸೀದಾಯಿತು ಡಿ ವೈ ಬೈ ಡಿ ಎಕ್ಸ್. ಇನ್ನು ಉಳಿದಿರೋ ಟರ್ಮ್ಗಳನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಏನೇನು ಉಳಿದಿದೆ ಇಲ್ಲಿನ ಅಬ್ಸರ್ವ್ ಮಾಡಿ, ಈ ಟರ್ಮ್ನು ನಾನು ಏನು ಮಾಡ್ತೀನಿ, ಎಕ್ಸ್ನ ಮೇಲ್ಗಡೆ ತೊಗೊತೀನಿ. ಏನಾಗುತ್ತೆ ಎಕ್ಸ್ ರೇಸ್ ಟು ವೈ -1 ಆಗುತ್ತೆ, ಇದು ಮೇಲ್ಗಡೆ ಹೋದರೆ ಇಂಟು ವೈ ಆಗುತ್ತೆ. ಇದು ಪ್ಲಸ್ ಇತ್ತು, ಈ ಕಡೆ ಬಂದರೆ ಪೂರಾ ಪಾರ್ಟ್ ಮೈನಸ್ ಆಗುತ್ತೆ. ಸೊ ಇದನ್ನು ಮೈನಸ್ ಇಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಮತ್ತೆ ಯಾವುದು ಉಳಿದಿರುವಂಥದ್ದು, ಇಲ್ಲೊಂದು ಟರ್ಮ್ ಇದೆ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ ವೈ ರೇಸ್ ಟು ಎಕ್ಸ್ ಲಾಗ್ ಆಫ್ ವೈ ಆಯಿತು. ಪೂರಾ ಪ್ಲಸ್ ಇದ್ದದ್ದು ಆ ಕಡೆ ಶಿಫ್ಟ್ ಮಾಡಿ, ಯಾಕಂದರೆ ಇವೆರಡು ಟರ್ಮ್ಗಳಿಗೆ ಡಿ ವೈ ಬೈ ಡಿ ಎಕ್ಸ್ ಇಲ್ಲ. ಸೊ ಇವಾಗ ನಾವು ಲಾಸ್ಟ್ ಆನ್ಸರ್ನ ಬರೆಯೋಣ. ಸೊ ಇವಾಗ ಲಾಸ್ಟ್ ಆನ್ಸರ್ನ ಬರ್ಕೊಳ್ಳೋಣ. ಡಿ ವೈ ಬೈ ಡಿ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದು ಇಂಟು ಇದೆ, ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಬೇಕು ಅಷ್ಟೇ. ಸೊ ಇಲ್ಲಿ ಎರಡು ಮೈನಸ್ ಇದೆ, ಸೊ ಮೈನಸ್ನ ನಾನು ಕಾಮನ್ ತೊಗೊಂಡ್ಬಿಡ್ತೀನಿ ಸ್ಟೂಡೆಂಟ್ಸ್. ಮೇಲ್ಗಡೆ ಏನಿದೆ ನೋಡಿ, ಎಕ್ಸ್ ರೇಸ್ ಟು ವೈ -1 ಇಂಟು ವೈ. ಅಗೇನ್ ಮೈನಸ್ನ ಕಾಮನ್ ತೊಗೊಂಡಿದ್ರಿಂದ ಇದು ಪ್ಲಸ್ ಆಗಿಬಿಡ್ತು. ಅಗೇನ್ ಇಲ್ಲೇ ನೋಡಿದ್ದು ನೋಡಿ, ವೈ ರೇಸ್ ಟು ಎಕ್ಸ್ ಇಂಟು ಲಾಗ್ ಆಫ್ ವೈ. ಇದು ಮೇಲ್ಗಡೆ ಅಂತ ಸರ್ ಡಿವೈಡ್ ಬೈ, ಇದು ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಏನೇನಾಗುತ್ತೆ ನೋಡಿ, ಎಕ್ಸ್ ರೇಸ್ ಟು ವೈ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ರೇಸ್ ಟು ಎಕ್ಸ್ -1 ಇಂಟು ಎಕ್ಸ್. ಇದಾಗಿದೆ ಲಾಸ್ಟ್ ಆನ್ಸರ್. ಇಲ್ಲ ನೀವು ಸ್ವಲ್ಪ ಸಿಂಪ್ಲಿಫೈ ಮಾಡಿ, ಕೆಲವು ಜನ ಏನು ಮಾಡ್ತಾರೆ, ಇದನ್ನೇ ಫಸ್ಟ್ ಬರೆದು ಅದನ್ನಾದಮೇಲೆ ಸೆಕೆಂಡ್ ಬರೀತಾರೆ. ಅಂದರೆ ಯಾವ ಥರ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ನ ಇಲ್ಲೇ ಇಟ್ಟು ಎಕ್ಸ್ ರೇಸ್ ಟು ವೈ -1 ಇಂಟು ವೈ ಪ್ಲಸ್ ವೈ ರೇಸ್ ಟು ಎಕ್ಸ್ ಇಂಟು ಲಾಗ್ ಆಫ್ ವೈ. ಇಲ್ಲಿ ತೆಳಗಡೆ ಎರಡು ಪ್ಲಸ್ ಇರೋದ್ರಿಂದ ಇಲ್ಲೇನು ಮಾಡ್ತಾರೆ, ಇದನ್ನು ಮೊದಲಿಗೆ ಬರ್ಕೊತಾರೆ, ವೈ ರೇಸ್ ಟು ಎಕ್ಸ್ -1 ಇಂಟು ಎಕ್ಸ್, ಇದು ಎಕ್ಸ್ ಪ್ಲಸ್ ಎಕ್ಸ್ ರೇಸ್ ಟು ವೈ ಇಂಟು ಲಾಗ್ ಆಫ್ ಎಕ್ಸ್. ಈ ಥರನೂ ಬರೀತಾರೆ. ಎರಡು ಆನ್ಸರ್ ಸೇಮ್. ಓಕೆ, ಸೊ ಈ ಥರ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ಕ್ವಶನ್ ನೋಡಿ, ಇದು ಸ್ವಲ್ಪ ಸಿಂಪಲ್ ಆಗಿರುವಂಥದ್ದು. ವೈ ರೇಸ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ವೈ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನಾವು ಲಾಗ್ನ ಅಪ್ಲೈ ಮಾಡ್ಕೊಬೋಣ. ಲಾಗ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಎಕ್ಸ್ ಮೊದಲಿಗೆ ಬರುತ್ತೆ, ಲಾಗ್ ಆಫ್ ವೈ ಈ ಥರ ಬರಿಬೋದಾ, ಯಾಕಂದರೆ ಲಾಗ್ ಆಫ್ ಪಿ ರೇಸ್ ಟು ಎನ್ ಫಾರ್ಮುಲಾ. ಇಲ್ಲಿನೂ ಅದೇ ಫಾರ್ಮುಲಾ, ರೇಷಿಯೋಲ್ಲಿ ಇರೋದನ್ನ ಮೊದಲಿಗೆ ಬರ್ಕೊತೀವಿ, ಅದಾದಮೇಲೆ ಲಾಗ್ ಎಕ್ಸ್ ಬರಿತೀವಿ. ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಟ್ ಎ ಟೈಮ್ ಎರಡು ಕಡೆ ಡಿಫ್ರೆನ್ಶಿಯೇಟ್ ಮಾಡೋಣ. ಯು ಇಂಟು ವಿ ಫಾರ್ಮುಲಾ ಆಗುತ್ತೆ. ಎಕ್ಸ್ ಆಸ್ ಇಟ್ ಈಸ್ ಅ ಲಾಗ್ ಬೈ ಡಿಫ್ರೆನ್ಸಿಯೇಷನ್ 1 ಬೈ ವೈ, ವೈ ಎಕ್ಸ್ಟ್ರಾ ಆಗಿರೋದ್ರಿಂದ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬರಿತೀವಿ. ಓಕೆ, ಪ್ಲಸ್ ಇವಾಗ ಲಾಗ್ ಬೈ ಆಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ಬಿಟ್ಬಿಡೋಣ. ಇಸ್ ಈಕ್ವಲ್ಸ್ ಅಗೇನ್ ಇಲ್ಲಿ ಯು ಇಂಟು ವಿ ಫಾರ್ಮುಲಾ, ವೈ ಆಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಆಗುತ್ತೆ. ಲಾಗ್ ಎಕ್ಸ್ ಆಸ್ ಇಟ್ ಈಸ್ ವೈ ಡಿಫ್ರೆನ್ಸಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಓಕೆ, ಸೊ ಇವಾಗ ಏನಿಲ್ಲ, ಭಾಳ ಸಿಂಪಲ್ಲು. ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಎಲ್ಲೆಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಡಿ ವೈ ಬೈ ಡಿ ಎಕ್ಸ್ ಇದೆ, ಇಲ್ಲಿ ಡಿ ವೈ, ಎರಡನ್ನೂ ಒಂದು ಕಡೆ ಮಾಡ್ಕೊಂಡ್ಬಿಡೋಣ. ಸೊ ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ ನಾನು ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ, ಇಲ್ಲಿ ಎಕ್ಸ್ ಬೈ ವೈ ಆಗುತ್ತೆ. ಈ ಪ್ಲಸ್ ಇದ್ದದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ. ಸೊ ಆಲ್ರೆಡಿ ಕಾಮನ್ ತೊಗೊಂಡಿದ್ದೀನಿ ಅಂದರೆ ಮೈನಸ್ ಲಾಗ್ ಎಕ್ಸ್ ಆಗುತ್ತೆ.
ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು. ಆಮೇಲೆ ಇಲ್ಲಿ ಯಾವುದಕ್ಕೆ ಡಿ ವೈ ಬೈ ಟರ್ಮ್ ಇಲ್ಲ, ಇದು ಡಿ ವೈ ಬೈ ಟರ್ಮ್ ಇಲ್ಲ, ಇದನ್ನೇ ಶಿಫ್ಟ್ ಮಾಡೋಣ. ಆಲ್ರೆಡಿ ಇಲ್ಲಿನೂ ವೈ ಬೈ ಎಕ್ಸ್ ಇತ್ತು, ಇದು ಪ್ಲಸ್ ಇದ್ದು ಈ ಕಡೆ ಬಂದರೆ ಲಾಗ್ ಆಫ್ ವೈ ಆಗುತ್ತೆ. ಇದು ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಎಸ್. ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದರೆ ಜಸ್ಟ್ ಶಿಫ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಈ ಎಕ್ಸಾಂಪಲ್ ಮುಗಿದೋಯ್ತು ನೋಡಿ ಸ್ಟೂಡೆಂಟ್ಸ್. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ಈ ಪೂರ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಕೂಡ ನೀವು ಬರೀಬೋದು. ಯಾವ ಥರ ಅಂದರೆ ಎಕ್ಸ್ನ ಎಲ್ ಸಿ ಎಮ್ ತೊಗೊಂಡು, ಯಾವ ಥರ ಇಲ್ಲಿ ಎಕ್ಸ್ನ ಎಲ್ ಸಿ ಎಮ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ ಇದು ವೈ ಮೈನಸ್ ಎಕ್ಸ್ ಇಂಟು ಲಾಗ್ ಆಫ್ ವೈ ಆಗುತ್ತೆ. ಅಂದರೆ ಈ ಕಡೆ ನಾನು ಹೊರಗಡೆ ಬರೀತೀನಿ ಎಲ್ ಸಿ ಎಮ್ನ ಇಲ್ಲಿ. ಅಗೇನ್ ಇದನ್ನು ನಾವು ಆ್ಯಕ್ಚುಲಿ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾಗಿತ್ತಲ್ವಾ, ಡಿವೈಡ್ ಬೈ ಅವ್ರಿಗೆ. ಇಲ್ಲಿ ನಾನು ವೈ ಎಲ್ ಸಿ ಎಮ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ವೈ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಆಫ್ ಎಕ್ಸ್ ಆಗುತ್ತೆ. ಹೋಲ್ ಡಿವೈಡ್ ಬೈ ವೈ ಬರೀಬೇಕಲ್ವಾ, ಸೊ ಅದನ್ನೇ ನಾನು ಇಲ್ಲಿ ಮೇಲ್ಗಡೆ ಬರೀತೀನಿ. ಸೊ ಇದಾಗಿದೆ ಇದರದ್ದು ಲಾಸ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇಷ್ಟೇ ಇರುವಂಥದ್ದು ಸ್ಟೂಡೆಂಟ್ಸ್ ಕ್ವಶನ್ನು, ಈಸಿಯೆಸ್ಟ್ ಕ್ವಶನ್. ಇದು ಒಂದು ಸತಿ ಕೇಳಿದ್ದಾರೆ 3 ಮಾರ್ಕ್ಸಲ್ಲಿ. ನೆಕ್ಸ್ಟ್ ಒನ್ ಅದೇ ಥರನಾಗಿ ಇದು ಒಂದು ಕ್ವಶನ್ ಇದೆ, ಜಸ್ಟ್ ಕಾಸ್ ಒಂದೇ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಏನಿದೆ ನೋಡಿ, ಕಾಸ್ ಎಕ್ಸ್ ರೇಸ್ ಟು ವೈ ಇಸ್ ಈಕ್ವಲ್ಸ್ ಟು ಕಾಸ್ ವೈ ರೇಸ್ ಟು ಎಕ್ಸ್ ಇದೆ. ಸೊ ಲಾಗ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ವೈನ ಮೊದಲಿಗೆ ಬರ್ಕೋಬೇಕು, ಅದಾದಮೇಲೆ ಕಾಸ್ ಆಫ್ ಎಕ್ಸ್ ಆಗುತ್ತೆ. ಇಲ್ಲಿ ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ಆಫ್ ವೈ ಆಗುತ್ತೆ. ಕರೆಕ್ಟಾ? ಎಸ್. ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಅಗೇನ್ ವೈ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಯಾಕೆ ಅಂದರೆ ಫಸ್ಟಿಗೆ ನಾವು ಇದನ್ನು ಎಕ್ಸ್ ಅಂತ ಅಂದ್ಕೊಂಡಿದ್ವಿ, ಎಕ್ಸ್ಟ್ರಾ ಪಾರ್ಟು, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಇವಾಗ ಲಾಗ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ವೈ ದ ಡಿಫ್ರೆನ್ಸಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಫ್ರೆಂಡ್ಸ್. ಓಕೆ, ಈಸ್ ಈಕ್ವಲ್ಸ್ ಟು ಇಲ್ಲಿನೂ ಮತ್ತೆ ಯು ಇಂಟು ವಿ, ಇಲ್ಲಿ ಕೂಡ ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ವೈ ಡಿಫ್ರೆನ್ಸಿಯೇಷನ್, ಲಾಗ್ ಅಂದರೆ ಕಾಸ್ ವೈ ಬರುತ್ತೆ, ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ವೈ, ಅಗೇನ್ ವೈ ದ ಡಿಫ್ರೆನ್ಸಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಅರ್ಥ ಆಗ್ತಲ್ವಾ? ನೆಕ್ಸ್ಟು ಪ್ಲಸ್ ಇವಾಗ ಲಾಗ್ ಆಫ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಅಂದರೆ ಕಾಸ್ ವೈ ಆ್ಯಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಎಷ್ಟೆಷ್ಟಿದ್ದಾವೆ, ಇಲ್ಲೊಂದು ಡಿ ವೈ ಬೈ ಟರ್ಮ್ ಇದೆ, ಇಲ್ಲಿ ಒಂದು ಡಿ ವೈ ಬೈ ಡಿ ಎಕ್ಸ್ ಟರ್ಮ್ ಇದೆ. ಸೊ ಅದನ್ನು ಮೊದಲಿಗೆ ಕಾಮನ್ ತೊಗೋಬೇಕು. ಇವಾಗ ಕಾಮನ್ ತೊಗೊಂಡ ತಕ್ಷಣ ಏನೇನು ಉಳಿಯುತ್ತೆ, ಇಲ್ಲಿ ಲಾಗ್ ಆಫ್ ಕಾಸ್ ಎಕ್ಸ್ ಉಳಿಯುತ್ತೆ. ಕರೆಕ್ಟಾ? ಓಕೆ, ಸೊ ಇದು ಪೂರ ಈ ಕಡೆ ಬಂತು ಅಂತ ಅನ್ಕೋಣ. ಸೊ ಈ ಕಡೆ ಬಂದರೆ ಏನಾಗುತ್ತೆ, ಅದು ಮೈನಸ್ ಆಲ್ರೆಡಿ ಇದೆ ನೋಡಿ, ಪ್ಲಸ್ ಮೈನಸ್ ಮೈನಸ್ ಇದೆ, ಈ ಕಡೆ ಬಂದರೆ ಅದು ಪ್ಲಸ್ ಆಗಿಬಿಡುತ್ತೆ. ಓಕೆ, ಪ್ಲಸ್ಸು ಇಲ್ಲಿ ಸೈನ್ ಬೈ ಕಾಸ್ನ ನಾನು ಟ್ಯಾನ್ ಅಂತ ಬರೀಬೋದಾ, ಇಂಟು ಒಂದು ಎಕ್ಸ್ ಇದೆ, ಸೊ ಎಕ್ಸ್ ಟ್ಯಾನ್ ಎಕ್ಸ್ ಆಗಿಬಿಡುತ್ತೆ. ಇದು ಸಾರಿ ಟ್ಯಾನ್ ವೈ ಆಗುತ್ತೆ, ಯಾಕಂದರೆ ವೈ ಇದೆ ರಿಸಲ್ಟು, ಇದು ಟ್ಯಾನ್ ಆಫ್ ವೈ ಆಗುತ್ತೆ ಸ್ಟೂಡೆಂಟ್ಸ್, ಸೈನ್ ಬೈ ಕಾಸ್ ಆನ್ಸರ್. ಸೊ ಇದು ಮುಗಿತಾ, ಡಿ ವೈ ಬೈ ಡಿ ಎಕ್ಸ್ ಮತ್ತೆ ಯಾವಾಗಿಲ್ಲ. ಸೊ ಇನ್ನು ಉಳಿದಿರೋ ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಏನೇನಿದೆ, ಇದು ಮೈನಸ್ ಇದೆ ಸ್ಟೂಡೆಂಟ್ಸ್, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಇಲ್ಲೇನೇನು ಇದೆ ನೋಡಿ, ಅಗೇನ್ ಇಲ್ಲಿನೂ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ವೈ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ. ಇದು ಆ್ಯಕ್ಚುಲಿ ಟ್ಯಾನ್ ಇದೆ, ಸೊ ಎಕ್ಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಆಲ್ರೆಡಿ ಒಂದು ಟರ್ಮ್ ಇದೆ, ಲಾಗ್ ಆಫ್ ಕಾಸ್ ವೈ ಅಂತ, ಇದು ಆ್ಯಸ್ ಇಟ್ ಇಸ್ ಇಟ್ಕೊಳ್ಳೋಣ. ಇವಾಗ ಫೈನಲ್ ಸ್ಟೆಪ್ಪು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ, ವೈ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ವೈ ಹೋಲ್ ಡಿವೈಡ್ ಬೈ ಇದು ಈ ಕಡೆ ಬರುತ್ತೆ. ಸೊ ಈ ಕಡೆ ಬಂದರೆ ನಾನು ಬೇಕಿದ್ರಿಂದ ಫಸ್ಟ್ ಬರ್ಕೋಬೋದಲ್ವಾ ಸ್ಟೂಡೆಂಟ್ಸ್, ಎಕ್ಸ್ ಟ್ಯಾನ್ ಆಫ್ ವೈ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್. ಓಕೆ, ಕೆಲವು ಸ್ಟೂಡೆಂಟ್ಸ್ ಸರ್ ಇದನ್ನ ನಾನು ಟ್ಯಾನ್ ಕ್ಯಾನ್ಸಲ್ ಮಾಡ್ಕೋತೀನಿ, ಲಾಗ್ ಕ್ಯಾನ್ಸಲ್, ಈ ಥರ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ, ಭಾಳ ವರ್ಸ್ಟ್ ಮ್ಯಾಥಮೆಟಿಕ್ಸ್ ಆಗುತ್ತೆ ಅದು. ಯಾವುದೇ ಕಾರಣಕ್ಕೆ ಇವು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಯಾಕೆ ಮಧ್ಯದಲ್ಲಿ ಪ್ಲಸ್ ಸೈನ್ ಬಂದಿರೋದ್ರಿಂದ. ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಇನ್ನೊಂದು ಕ್ವಶನ್ ಏನಿದೆಪ್ಪ ಅಂದರೆ ಇಲ್ಲಿ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಎಕ್ಸ್ ಮೈನಸ್ ವೈ. ಸೊ ಇಲ್ಲಿನೂ ಡೈರೆಕ್ಟಾಗಿ ನಾವು ಲಾಗ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಲಾಗ್ ಅಪ್ಲೈ ಮಾಡಿದ್ರೆ ಇಂಟು ಇದ್ರೇನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಲಾಗ್ ಆಫ್ ವೈ ಇಲ್ಲಿ ರೇಷಿಯೋಲ್ ಇರೋದ್ರಿಂದ ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಆಫ್ ಇ. ಸ್ಟೂಡೆಂಟ್ಸ್ ನಮಗೆ ಆಲ್ರೆಡಿ ಗೊತ್ತಿರಬೇಕು, ಲಾಗ್ ಆಫ್ ಇದ ಆನ್ಸರ್ 1 ಇದೆ. ಓಕೆ, ಸೊ ಇದನ್ನು ನಾವು ಕನ್ಸಿಡರ್ ಮಾಡಲಿಲ್ಲ ಅಂದರೆ ನಡೆಯುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು 1 ಬೈ ಎಕ್ಸ್, ಇಲ್ಲಿ 1 ಬೈ ವೈ ಎಕ್ಸ್ ಆಗಿರೋದ್ರಿಂದ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಅಗೇನ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ವೈದು ಡಿ ವೈ ಬೈ ಡಿ ಎಕ್ಸ್. ಇದಂತೂ ಹೋಗಿಬಿಡ್ತು, 1 ಇದೆ, ಇಂಟು 1 ಅಂದರೆ ಎಕ್ಸ್ ಮೈನಸ್ ವೈ ಮಾತ್ರ ಉಳಿದಿತ್ತು ಅಲ್ಲಿ. ಓಕೆ, ಇವಾಗ ಎಲ್ಲ ಡಿ ವೈ ಬೈ ಡಿ ಎಕ್ಸ್ನ ಒಂದು ಕಡೆ ತೊಗೊಳ್ಳೋಣ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ನಾನು ಕಾಮನ್ ತೊಗೊಂಡ್ರೆ ಇಲ್ಲಿ ಆಲ್ರೆಡಿ 1 ಬೈ ವೈ ಇದೆ, ಇದು ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ ಕಾಮನ್ ತೊಗೊಂಡಾಗ ಪ್ಲಸ್ 1 ಉಳಿಯಿತು. ಇನ್ನು ಈ ಒಂದು ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡೋಣ, 1 ಮೈನಸ್ 1 ಬೈ ಎಕ್ಸ್ ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ನ ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 1 ಆಗುತ್ತೆ, ಡಿವೈಡ್ ಬೈ ಎಕ್ಸು. ಇದು ವೈ ಎಲ್ ಸಿ ಎಮ್ ತೊಗೊಂಡು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ರೆಸಿಪ್ರೋಕಲ್ ಬರೀಬೇಕು. ವೈ ಡಿವೈಡ್ ಬೈ 1 ಪ್ಲಸ್ ವೈ ಆಗುತ್ತೆ, ಇದು ಕರೆಕ್ಟಾ?
ಓಕೆ, ಇದನ್ನು ಈ ಥರನೂ ಬರಿಬೋದು ನಾವು, y by x ಇಂಟು ಬ್ರ್ಯಾಕೆಟ್ x minus 1 ಡಿವೈಡ್ ಬೈ y plus 1. ಓಕೆ, ಸೊ ಇದಾಗಿದೆ ನಮ್ಮದು 15th ಕ್ವಶನ್ ಆನ್ಸರ್. ಸಿಂಪಲ್ ಇರುವಂಥದ್ದು, 2 ಮಾರ್ಕ್ಸಲ್ಲಿ ಏನಾದರೂ ಕೇಳ್ಬೋದು ಇದನ್ನು. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಇದು ಏನಾದರೂ ಬೈ ಚಾನ್ಸ್ ನಿಮ್ಮ ಎಕ್ಸಾಮಲ್ಲಿ ಕೇಳಿದರೆ 4 ಮಾರ್ಕ್ಸಲ್ಲಿ ಬರ್ಬೋದು, ಇಲ್ಲಾಂದರೆ 3 ಮಾರ್ಕ್ಸಲ್ಲಿ ಬರ್ಬೋದು ಸ್ಟೂಡೆಂಟ್ಸ್. ಸ್ವಲ್ಪ ಕ್ವಶನ್ ಪೇಪರ್ ಟ್ವಿಸ್ಟ್ ಮಾಡಿದ್ರು, ಸ್ವಲ್ಪ ಡಿಫಿಕಲ್ಟಿ ಏನಾದರೂ ಕೇಳಬೇಕಂದ್ರೆ ಈ ಥರ ಕ್ವಶನ್ಸ್ ಕೇಳ್ತಾರೆ. ಈಸಿಯೆಸ್ಟ್ ಇದೆ, ಸೊ ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಏನಿದೆ ಕ್ವಶನಲ್ಲಿ, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಕೊಟ್ಟಿದ್ದಾರೆ, ಇದಕ್ಕೆ ಡೆರಿವೇಟ್ ಮಾಡಿ, ಅದಾದಮೇಲೆ ಎಫ್ ಡ್ಯಾಶ್ ಆಫ್ 1 ಮಾಡಿ. ಮೊದಲು ಡೆರಿವೇಟಿವ್ ಮಾಡ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಅಂದರೆ y ಆಗುತ್ತಾ? ಓಕೆ, ಏನಿದೆ ಕ್ವಶನ್ನು, 1 ಪ್ಲಸ್ ಎಕ್ಸ್, ಅದಾದಮೇಲೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ರೇಸ್ ಟು 4, 1 ಪ್ಲಸ್ ಎಕ್ಸ್ ರೇಸ್ ಟು 8 ಇದೆ. ಓಕೆ, ಸೊ ಇವಾಗ ಲಾಗ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನಾನು ಡೈರೆಕ್ಟಾಗಿ. ಲಾಗ್ ವೈ, ಲಾಗ್ ಇಂಟು ಇತ್ತಂದರೆ ಪ್ಲಸ್ ಆಗುತ್ತಲ್ವ ಲಾಗ್ ಪ್ರಕಾರ. ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 4 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ರೇಸ್ ಟು 8. ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತಾ ಹೋಗೋಣ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ y ಆ್ಯಸ್ ಇಟ್ ಈಸ್, ಇಲ್ಲಿ dy ಬೈ dx ಬರುತ್ತೆ. ಅಗೇನ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಲಾಗ್ ಎಕ್ಸ್ ಫಾರ್ಮುಲಾ, ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಗೇನ್ ಇಲ್ಲಿ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಅಗೇನ್ 1 ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಲಾಗ್ ಎಕ್ಸ್ದು ಎಕ್ಸ್ಟ್ರಾ ಪಾರ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಅಂದರೆ ಇಲ್ಲಿ 2x ಆಯಿತು, 1 ಅಂತೂ 0 ಇದೆ, ಸೊ ಅದು ಬಿಟ್ಬಿಡ್ತೀರಾ. ನೆಕ್ಸ್ಟ್ ಒನ್, ಅಗೇನ್ ಇಲ್ಲಿ ಏನಾಗುತ್ತೆ ನೋಡಿ, ಅಗೇನ್ ಇಲ್ಲಿ 1 ಬೈ 1 ಪ್ಲಸ್ ಎಕ್ಸ್ ಇಸ್ ಟು 4, ಎಕ್ಸ್ ಇಸ್ ಟು 4 ಡಿಫ್ರೆನ್ಷಿಯೇಷನ್ 4x ಕ್ಯೂಬ್ ಆಗುತ್ತೆ. ಇನ್ನು ಲಾಸ್ಟಲ್ಲಿ 1 ಪ್ಲಸ್ ಎಕ್ಸ್ ಇಸ್ ಟು 8, 8x ರೇಸ್ ಟು 7 ಆಗುತ್ತೆ. ಓಕೆ, ಇವಾಗ y ಒಂದು ಈ ಕಡೆ ತೊಗೋಬೇಕಲ್ವಾ, ಸೊ ಅಂದರೆ dy ಬೈ dx ಇಸ್ ಈಕ್ವಲ್ಸ್ ಟು y, ಈ ಕಡೆ ಬಂದರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇಂಟು y ಏನಿತ್ತು ಅದನ್ನು ಪೂರ ಬರ್ಕೊಂಡ್ಬಿಡೋಣ. 1 ಪ್ಲಸ್ ಎಕ್ಸ್, 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ರೇಸ್ ಟು 4, ಅಗೇನ್ 1 ಪ್ಲಸ್ ಎಕ್ಸ್ ರೇಸ್ ಟು 8 ಇಂಟು ಬ್ರ್ಯಾಕೆಟ್. ಇದು ಪೂರ ಆನ್ಸರ್ ಸ್ಟೂಡೆಂಟ್ಸ್. ಏನಿತ್ತು, 1 ಪ್ಲಸ್ ಎಕ್ಸ್, ಅಗೇನ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೇಲ್ಗಡೆ ಒಂದು 2x ಇದೆ ಅಲ್ವಾ, ಸೊ 2x ಒಂದು ಬರ್ಕೊಳ್ಳೋಣ. ಅಗೇನ್ ಇಲ್ಲಿ 4x ಕ್ಯೂಬ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ರೇಸ್ ಟು 4, 8x ರೇಸ್ ಟು 7 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ರೇಸ್ ಟು 8. ಓಕೆ, ಜಸ್ಟ್ ನಮಗೆ ಬಂದಿರೋದು ಏನಿಲ್ಲಿ, ಜಸ್ಟ್ dy ಬೈ dx ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ವಾ ಸ್ಟೂಡೆಂಟ್ಸ್, ಕರೆಕ್ಟಾ? ಸೊ ಇವಾಗ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ಕ್ವಶನ್ ಇದೆ ನೋಡಿ, ಎಫ್ ಡ್ಯಾಶ್ ಆಫ್ 1 ಒಂದು ಮಾಡಿ ಅಂತಂದರೆ ಎಕ್ಸ್ ಜಾಗದಲ್ಲೆಲ್ಲೂ 1 ಫಿಲಪ್ ಮಾಡಬೇಕು ಅಂತ ಅರ್ಥ. ಅಂದರೆ ಅದು ನಮ್ಮದು ಎಫ್ ಡ್ಯಾಶ್ ಆಫ್ 1 ಆಗುತ್ತೆ. ಸೊ ಈ ಎಲ್ಲೆಲ್ಲ ಎಕ್ಸ್ ಕಾಣಿಸ್ತಾ ಇದೆ ಅಲ್ಲೆಲ್ಲೂ 1 ಫಿಲಪ್ ಮಾಡ್ತಾ ಹೋಗಿ. 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. ಅಗೇನ್ ಇಲ್ಲಿನೂ 1/4 ಆನ್ಸರ್ 1 ಆಗುತ್ತೆ, ಇಲ್ಲಿನೂ 1 ಆಗುತ್ತೆ. ಇಲ್ಲಿ 1 ಹಾಕಿದರೆ 1 ಪ್ಲಸ್ 1 2 ಆಗುತ್ತೆ, ಇದು 2 ಇಂಟು 1 2 ಆಗುತ್ತೆ, ಇಲ್ಲಿನೂ 1 ಪ್ಲಸ್ 1 ಆಗುತ್ತೆ, ಇದು 4 ಆಗುತ್ತೆ, ಇಲ್ಲಿನೂ 1 ಪ್ಲಸ್ 1 2ನೇ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿನೂ ನಾವು 2 ಬರೀಬೋದಲ್ವಾ? ಎಸ್, ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಓಕೆ, ಈ ರಿಸಲ್ಟನ್ನು 2 ಮಾಡ್ಕೊಂಡ್ಬಿಡೋಣ. ಸೊ ಇದು 2 ಆಯಿತು. ಇನ್ನು ನೆಕ್ಸ್ಟ್ ಒನ್, ಇಲ್ಲಿನೂ 1 8 ಅದ, 8 1/7 ಅಂದರೆ 1 ಆಗುತ್ತೆ. ಸೊ ಇದು ಆನ್ಸರ್ನು 1 ಪ್ಲಸ್ 1 2 ಆಯಿತು. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, LCM ತೊಗೊಂಬಿಡಿ, ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನಾವು. ಯಾವ ಥರ, ಇದು 1 ಪ್ಲಸ್ 1 2 2 2, ಇದು 2 ಆಯಿತು, ಇದು 2 ಇದು 2, ಅಂದರೆ 2 ಇಂಟು 2 4, 4 ಇಂಟು 2 8, 8 ಇಂಟು 2 16 ಆಗುತ್ತೆ ಇಂಟು ಬ್ರ್ಯಾಕೆಟ್. ಟೋಟಲಿ ನಾನು 2ನ LCM ತೊಗೊಂಡ್ರೆ ಮೇಲ್ಗಡೆ ಆ್ಯಡ್ ಮಾಡ್ಬೋದಲ್ಲ, 2 ಪ್ಲಸ್ 1 3 ಆಗುತ್ತೆ, 3 ಪ್ಲಸ್ 4 ಅಂದರೆ 7, 7 ಪ್ಲಸ್ 8 ಅಂತಂದರೆ 15 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ 2 1 ಜಾ 2 8 ಜಾ 15 ಇಂಟು 8 ಮಾಡಿದ್ರೆ 120 ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? 8 5 ಜಾ 40, 8 1 ಜಾಗೆ 8 ಪ್ಲಸ್ 4 12. ಸೊ 120 ಇಸ್ ದ ಲಾಸ್ಟ್ ಆನ್ಸರ್. ಅಂದರೆ ಎಫ್ ಡ್ಯಾಶ್ ಆಫ್ 1 ಆನ್ಸರ್ ಆಗಿದೆ 120. ಇದು ಕೇಳಿದರೆ 4 ಮಾರ್ಕ್ಸಲ್ಲಿ ಕೇಳ್ಬೋದು, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ಈ 17 1 ಜಸ್ಟ್ ಫಾರ್ ಪ್ರಾಕ್ಟೀಸಿಗೆ ಕೊಟ್ಟಿರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಇದು ಏನಂತ ಹೇಳ್ತಾರೆ, ಇಲ್ಲಿ ಕೊಟ್ಟಿರುವಂಥ ಈ ಒಂದು ಕ್ವಶನ್ನ ನಾವು ಈ 3 ಬೇರೆ 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 ಮೆಥಡಿಂದ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾರೆ. ಫಸ್ಟ್ ಒಂದು ಮೆಥಡ್ ಏನು ಹೇಳುತ್ತೆ, ಬೈ ಯೂಸಿಂಗ್ ಪ್ರಾಡಕ್ಟ್, ಅಂದರೆ ಇವೆರಡನ್ನ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದು. ಇದಕ್ಕೆ ಯು ಅಂತ ತೊಗೊಳ್ಳಿ, ಇದು ವಿ ಅಂತ ತೊಗೊಳ್ಳಿ, ಯು ಇಂಟು ವಿ ಹೋಲ್ ಡ್ಯಾಶ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್, ಬೈ ಎಕ್ಸ್ಪ್ಯಾಂಡಿಂಗ್ ದ ಪೊಲಾಮಿಯಲ್ ಈಕ್ವೇಷನ್ ಬರೋದು. ಯಾವ ಥರ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ಇದನ್ನು ಮಲ್ಟಿಪ್ಲೈ ಮಾಡೋದು, ಅಂದರೆ ಎಕ್ಸ್ ರೇಸ್ ಟು 5 ಆಗುತ್ತೆ, ಅಗೇನ್ 7 ಎಕ್ಸ್ ರೇಸ್ ಟು 3 ಆಗುತ್ತೆ, ಅಗೇನ್ ಈ ಥರ ಕಂಟಿನ್ಯೂಸ್ ಮಾಡಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದು. ಇದು ಸೆಕೆಂಡ್ ಮೆಥಡ್. ಇನ್ನು ಥರ್ಡ್ ಮೆಥಡ್ ನಾರ್ಮಲಿ ಲಾಗ್ ಅಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಸೈನ್ ಬರುತ್ತೆ. ಸೊ ಈ 3 ಮೆಥಡನ್ನು ಅಪ್ಲೈ ಮಾಡಿ 3ರ ಆನ್ಸರ್ನು ಸೇಮ್ ಬರುತ್ತೆ ಅಂತ. ಸೊ ಇದು ನೀವು ಪ್ರಾಕ್ಟೀಸ್ ಸಲುವಾಗಿ ತೊಗೊಳ್ಳಿ, ಇದು ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇರೋದಿಲ್ಲ.
ಓಕೆ, ಸೊ ಇದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಲಾಸ್ಟಲ್ಲಿ ಇದು ಒಂದು ಕ್ವಶನ್ ಇದೆ, ಸೊ ಇದೊಂದು ಕಂಪ್ಲೀಟ್ ಮಾಡಿ ಈ ಎಕ್ಸಸೈಸ್ನ ಕಂಪ್ಲೀಟ್ ಮಾಡೋಣ. ಇಲ್ಲೇನಿದೆ UVW ಇದೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ನಾನು ಇಲ್ಲಿ ಜಸ್ಟ್ LHS ರಿಸಲ್ಟ್ನ ತೊಗೊಂಡು RHSನ ಪ್ರೂವ್ ಮಾಡ್ತಾ ಇದ್ದೀನಿ. UVW ಇರುವಂಥದ್ದು ಕರೆಕ್ಟಾ? ಎಸ್, UVW ಹೋಲ್ ಡ್ಯಾಶ್ dy/dx ಅಂದರೆ ಹೋಲ್ ಡ್ಯಾಶ್ ಬರೀತೀನಿ. ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಇವೆರಡು ಕೂಡಿ ಒಂದು ಟರ್ಮ್ ಅಂದ್ಕೊಳ್ಳೋಣ ಸ್ಟೂಡೆಂಟ್ಸ್. U ಇಂಟು V ಫಾರ್ಮುಲಾನೇ ಅಪ್ಲೈ ಮಾಡೋಣ. ಇದನ್ನು ಪೂರ ಒಂದು ಟರ್ಮು, ಇದು ಇನ್ನೊಂದು ಟರ್ಮ್, ಅಂದರೆ ಈ ಥರ ಬರೀತೀನಿ ನಾನು. UV ಇದು ಒಂದು ರಿಸಲ್ಟು, ಇದು ಒಂದು ರಿಸಲ್ಟು. ಓಕೆ, UV ಡ್ಯಾಶ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡಿ, ಇಲ್ಲಿ UV ಆ್ಯಸ್ ಇಟ್ ಈಸ್, ಇದಕ್ಕೆ ಡಿಫ್ರೆನ್ಷಿಯೇಷನ್ ಅಂದರೆ W ಡ್ಯಾಶ್ ಪ್ಲಸ್ ಇವಾಗ W ಆ್ಯಸ್ ಇಟ್ ಈಸ್ UV ಹೋಲ್ ಡ್ಯಾಶ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಇದು ಆ್ಯಸ್ ಇಟ್ ಈಸ್ ಬರೆಯೋಣ ಇದನ್ನು. ಓಕೆ, ಪ್ಲಸ್ W ಅಗೇನ್ ಆ್ಯಕ್ಚುಲಿ UV ಡ್ಯಾಶ್ ಫಾರ್ಮುಲಾ ಬಂತು ನೋಡಿ. ಏನಾಗುತ್ತೆ, UV ಡ್ಯಾಶ್ ಇದು UV ಡ್ಯಾಶ್ ಪ್ಲಸ್ VU ಡ್ಯಾಶ್. ಕರೆಕ್ಟಾ? ಯಾವುದಾದ್ರೂ ಮೊದಲಿಗೆ ಬರೀ ನಡೆಯುತ್ತೆ. ಸೊ ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡಿ ಬರೆದ್ರೆ ಮುಗೀತು ನೋಡಿ. UVW ಡ್ಯಾಶ್ ಪ್ಲಸ್ ಡಬ್ಲ್ಯೂನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, UV ಡ್ಯಾಶ್ W ಪ್ಲಸ್ ಅಗೇನ್ ಇಲ್ಲಿನ ಡಬ್ಲ್ಯೂನ ಮಲ್ಟಿಪ್ಲೈ ಮಾಡಿಕೊಂಡ್ರೆ U ಡ್ಯಾಶ್ VW. ಇಲ್ಲಿ ಅಬ್ಸರ್ವ್ ಮಾಡಿ, ಡ್ಯಾಶ್ ಇದ್ದಲ್ಲೆಲ್ಲೂ dy/dx ಹಾಕಿ ಮೇಲ್ಗಡೆ ಆನ್ಸರ್ ಬಂದ ಹಾಗೆ. ಓಕೆ, ಸೊ ಏನಿದೆ ನೋಡಿ, dy/dx ಎಲ್ಲೆಲ್ಲಿದೆ ನೋಡಿ. ಫಸ್ಟು ಯಾವುದಿದೆ, du/dx ಅಂದರೆ ಈ ಟರ್ಮ್. U ಡ್ಯಾಶ್ ಅಂದರೆ ಏನು ಬರೀಬೇಕು, du/dx. ಉಳಿದಿರೋದು ಆ್ಯಸ್ ಇಟ್ ಈಸು, ಒಂದಕ್ಕೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಉಳಿದಿರೋ ಟರ್ಮ್ ಆ್ಯಸ್ ಇಟ್ ಈಸು. ನೆಕ್ಸ್ಟ್ ಒನ್ V ಡ್ಯಾಶಿಗಿದೆ ಅಂದರೆ ಇಲ್ಲಿದೆ ನೋಡಿ, U ಆ್ಯಸ್ ಇಟ್ ಈಸು dv/dx, ಇಲ್ಲಿ W ಆ್ಯಸ್ ಇಟ್ ಈಸ್. ಲಾಸ್ಟ್ ಒನ್ ಈ ರಿಸಲ್ಟು UV ಆ್ಯಸ್ ಇಟ್ ಈಸ್ dw/dx. ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಈ ಲಾಗ್ದು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪ್ಯಾರಾಮೆಟ್ರಿಕ್ ಫಾರ್ಮ್. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್ ಸ್ಟೂಡೆಂಟ್ಸ್.